ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೆಲುವು. ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೆಲುವು. ವಾರಣಾಸಿಯ ಫಲಿತಾಂಶ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೆಲುವು. ಒಂದು 1,52,500 ಮತಗಳ ಅಂತರದ ಗೆಲುವು. ಗೆಲುವಿನ ಅಂತರ ಕಡಿಮೆ ಆಯಿತು ಪ್ರಧಾನಮಂತ್ರಿಗಳದ್ದು. ಉತ್ತರ ಪ್ರದೇಶದಲ್ಲಿ ಏನಾಗಿದೆ ಅನ್ನೋದಕ್ಕೆ ಉದಾಹರಣೆ ಇದು. ಕಳೆದ ಸಲ 4,89,000 ಮತಗಳ ಅಂತರದಿಂದ ನರೇಂದ್ರ ಮೋದಿ ಗೆದ್ದಿದ್ರು. ಈ ಸಲ 10 ಲಕ್ಷ ಅಂತರದ ಗೆಲುವು ಅಂತ ಘೋಷಣೆ ಮಾಡಿದ್ರು ಬಿಜೆಪಿ ಮುಖಂಡರು, ಸ್ಥಳೀಯ ಬಿಜೆಪಿ ಮುಖಂಡರು. 1.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಅವರ ಗೆಲುವಿನ ಅಂತರದಲ್ಲಿ ಭಾರಿ ಇಳಿಕೆ. ಕಳೆದ ಸಲ 4,80,000 ಮತಗಳ ಅಂತರದಿಂದ ಗೆದ್ದಿದ್ದ ನರೇಂದ್ರ ಮೋದಿ ಈ ಸಲ 1.5 ಲಕ್ಷ ಲೀಡಿಗೆ ಬಂದಿದ್ದಾರೆ. ವಿನಯ್ ಬಿದ್ರೆ ಅವರು ಮಾತಾಡ್ತಾ ಇದ್ರು. ವಿನಯ್ ಬಿದ್ರೆ ಅವರೇ, ಅತಿಯಾದ ಆತ್ಮವಿಶ್ವಾಸ ಮತ್ತು ಏನು ಮಾಡಿದ್ರು ನಡೆಯುತ್ತೆ ಅನ್ನುವ ಮನೋಭಾವ ಈ ರಿಸಲ್ಟಿಗೆ ಕಾರಣ ಅಂತೀನಿ ನಾನು. ಏನು ಮಾಡಿದ್ರು ನಡೆಯುತ್ತೆ ಅನ್ನೋದನ್ನು ಯಾವ ಆಧಾರದ ಮೇಲೆ ಹೇಳ್ಬೋದು? ಮಹಾರಾಷ್ಟ್ರದಲ್ಲಿ ಮಾಡಿದ್ದು, ರಾಜಸ್ಥಾನದಲ್ಲಿ ಮಾಡಿದ್ದು. ಇಲ್ಲ, ರಾಜಸ್ಥಾನದಲ್ಲಿ ನೋಡಿ, ಸಹಜವಾಗಿ ನೀವು ಹೊಸ ನಾಯಕತ್ವವನ್ನು ಹುಡುಕ್ಲೇಬೇಕಾಗುತ್ತೆ. ಹೊಸ ನಾಯಕತ್ವವನ್ನು ಹುಡುಕ್ಲಿಕ್ಕೆ ಹೋದಾಗ ಎಲ್ಲರಿಗೂ ಕೂಡ ಸಹಮತಿ ಇರ್ತಕ್ಕಂಥ ವ್ಯಕ್ತಿನೇ ಆಗ್ತಾರೆ ಅಂತ ಅಂದ್ಬಿಟ್ಟು ಏನಿರೋದಿಲ್ಲ. ಕೆಲವು ಸತಿ ಪ್ರಯೋಗಗಳನ್ನ ಮಾಡಿರ್ತಕ್ಕಂಥ ಪ್ರಯೋಗಗಳು ಬಹಳ ಒಳ್ಳೆ ಯಶಸ್ವಿಯನ್ನು ಕೂಡ ನಾವು ಕಂಡಿದ್ದೀವಿ. ಮಧ್ಯಪ್ರದೇಶದಲ್ಲೂ ಇದೇ ಪ್ರಯೋಗವನ್ನು ಮಾಡಿದ್ವಿ ನಾವು. ಮಧ್ಯಪ್ರದೇಶದಲ್ಲಿ ಯಾಕೆ ಎಲ್ಲ ಸೀಟ್ಗಳನ್ನ ಗೆದ್ವಿ? ಸಂಘಟನೆ ಗಟ್ಟಿಯಾಗಿದೆ. ಅಲ್ಲೂ ಕೂಡ ಸಂಘಟನೆ ಗಟ್ಟಿಯಾಗಿತ್ತು. ಸಂಘಟನೆ ಗಟ್ಟಿ ಇಲ್ಲ ಅಂತಕ್ಕಂಥದ್ದೇನಿಲ್ಲ. ರಾಜಸ್ಥಾನದಲ್ಲಿ ಈ ಕಾಂಬಿನೇಷನ್ಸ್ಗಳೇನಿದೆ, ಈ ಕಾಂಬಿನೇಷನ್ಸ್ಗಳು ಮತ್ತೆ ಇಲ್ಲ, ಅದೇ ಬಂದಿರತಕ್ಕಂಥದ್ದು. ಕಾಂಬಿನೇಷನ್ನ ವಿಷಯ ಇದೆ, ಜಾತಿ ಸಮೀಕರಣಗಳಿರ್ಬೋದು, ಸ್ಥಳೀಯವಾಗಿರ್ತಕ್ಕಂಥ ವಿಷಯ ಇರ್ಬೋದು. ಇದೇ ನನ್ನ ರಾಜಸ್ಥಾನದಲ್ಲಿ ಲೀಡರ್ಶಿಪ್ಪಿನ ವಿಚಾರವಾಗಿ ಸಮಸ್ಯೆ ಇಲ್ವಾ? ಖಂಡಿತವಾಗ್ಲೂ ಬೇಸರ ಇರ್ಬೋದು, ಅದು ಇದ್ರ ಮೇಲೆ ಇಂಪ್ಯಾಕ್ಟ್ ಆಗಿರ್ಬೋದು. ಅರೆ, ಏನು ಮಾಡಿದ್ರೆ ನಡೆಯುತ್ತೆ ಅನ್ನೋ ಥರದಲ್ಲಿ ಮಾಡಬಾರ್ದು ಅನ್ನೋದನ್ನೋ, ಅನ್ಡೆಮಾಕ್ರೆಟಿಕ್ ಅನ್ನೋದನ್ನೋ, ಇಲ್ಲ ನಮ್ಮ ಸಂವಿಧಾನ ವಿರೋಧಿ ಅಂತಕ್ಕಂಥದ್ದು, ಪಕ್ಷದ ಕಾರ್ಯಕರ್ತರಿಗೆ ವಿರುದ್ಧವಾಗಿರ್ತಕ್ಕಂಥದ್ದು, ಪಕ್ಷದ ನಾಯಕತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಏನೋ ಮಾಡಿಲ್ಲ. ನೋಡಿ, ಇವತ್ತು ಕೋವಿಡ್ ಎರಾದ ನಂತರ ಇಡೀ ಜಗತ್ತಿನ ಒಂದು ಸಿನಾರಿಯೋವನ್ನು ನೋಡಿದಾಗ ನಿಮ್ಗೆಲ್ಲೂ ಕೂಡ ರಿಪೀಟ್ ಆಗಿಲ್ಲ. ಇವತ್ತು ಭಾರತ ದೇಶದ ಇತಿಹಾಸವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ 3ನೇ ಬಾರಿಗೆ ಇಷ್ಟು ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹೊರಹೊಮ್ಮಿದೆ. ಹೌದು, ನಾವು ಬಹಳ ಸಿಂಪಲ್ ಮೆಜಾರಿಟಿಯನ್ನು ನಾವು ತಗೊಂಡ್ರೂ ಕೂಡ ಇವತ್ತು ನಮ್ಮದೇ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿಯೂ ಕೂಡ ಹೊರಹೊಮ್ಮಿದೆ. ಇವತ್ತು ಒಂದು NDA ಸಿಂಪಲ್ ಮೆಜಾರಿಟಿನಲ್ಲಂತೂ ಕೂಡ ಇದೆ. ನಾವು ಸರ್ಕಾರ ಮಾಡೋದ್ರಿಂದ ಹೊರಗಡೆ ಹೋಗೋಕ್ಕಾಗಿಲ್ಲ. ಸ್ಟ್ರಕ್ಚರಲ್ಲೋ ಸಮಸ್ಯೆ ಆಗಿದ್ದು ಕೂಡ ಈ ಫಲಿತಾಂಶಕ್ಕೆ ಕಾರಣನ. ಮೋದಿ 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 ಒಂದು ರೀತಿಯ ಏಕ ವ್ಯಕ್ತಿ ಅಂತಕ್ಕಂಥದ್ದು ಹೋಗಿ ಮೋದಿ ಅಮಿತ್ ಶಾ ಇಬ್ಬರು ಬಿಟ್ಟರೆ ಬೇರೆ ಪಾರ್ಟಿಯಲ್ಲಿ ಯಾರ್ದೂ ನಡೆಯೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಪಾರ್ಟಿ ಸ್ಟ್ರಕ್ಚರಲ್ಲಿ ಎಲ್ಲೋ ಒಂದು ಕಡೆ ಶಿಥಿಲತೆ ಬಂತ. ಇಲ್ಲ, ಪಾರ್ಟಿ ಸ್ಟ್ರಕ್ಚರದ ಶಿಥಿಲತೆ ಬಂದಿದೆ ಅನ್ನೋದನ್ನು ನಾನು ಒಪ್ಕೊಳ್ಳೋದಿಲ್ಲ. ಮೋದಿ ಅಮಿತ್ ಶಾ ಅವರನ್ನು ನಾವು ಸಹಜವಾಗಿಯೇ ಹೆಚ್ಚು ವೈಭವೀಕರಿಸಿರ್ಬೋದು, ಅದನ್ನು ನಾನು ಅಲಗಳೆಯೋದಿಲ್ಲ. ಆದರೆ ನಾವು ಸ್ಥಳೀಯವಾಗಿರ್ತಕ್ಕಂಥ ನಾಯಕತ್ವಕ್ಕೆ ಏನೆಲ್ಲ ಬೆಲೆ ಕೊಡಬೇಕು, ಸ್ಥಳೀಯವಾಗಿರ್ತಕ್ಕಂಥ ನಾಯಕತ್ವವನ್ನು ಎಷ್ಟು ವಿಶ್ವಾಸಕ್ಕೆ ತಗೊಂಡಿರಬೇಕು, ಅಷ್ಟೆಲ್ಲವನ್ನು ಕೂಡ ನಾವು ಮಾಡಿದ್ದೀವಿ. ಎಲ್ಲಿದೆ ಕರ್ನಾಟಕದಲ್ಲಿ ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕದಲ್ಲಿ ನಮ್ಮ ನಂಬರ್ ನೋಡಿ,
ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಳಿದ್ದೇನು? ಆದ್ರೆ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ವಿಕ್ಟರಿಯ ಮಾರ್ಜಿನ್ ನೋಡಿ ಏನಿದೆ, ವಿಕ್ಟರಿಯ ಮಾರ್ಜಿನ್ಗಳೆಲ್ಲದನ್ನು ಕೂಡ ನೋಡಿದಾಗ ಸಹಜವಾಗಿ JDS ಅವರು ಕೂಡ ನಮ್ಗೆ ಬಹಳ ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೆ, JDS ಇಂದ ನಮಗೂ ಇದಾಗಿದೆ. ಆದ್ರೆ ಎಲ್ಲೂ ಕೂಡ ಸ್ಟ್ರಕ್ಚರಲ್ ತುಂಬಾ ವ್ಯತ್ಯಾಸ ಆಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. 10 ವರ್ಷದ ಮೋದಿಜಿಯವರ ಆಡಳಿತದಲ್ಲಿ ಸಣ್ಣ ಪುಟ್ಟ ಆಂಟಿ ಇನ್ಕಮ್ಸ್ ಇರೋದು ಸಹಜ. 10 ವರ್ಷದಲ್ಲಿ ಏನು ಹಿಂದೆ 303 ಪಡ್ಕೊಂಡಿದ್ರು, ಅದರಿಂದ 287 ಪಡ್ಕೊಂಡಿರತಕ್ಕಂಥದ್ದು ಇವತ್ತು 244 ನಾವು ನೋಡ್ತಾ ಇದ್ದೀವಿ. ಆದರೆ ರಾಜ್ಯ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಅವರು ಅವರ ಏನು ಆಡಳಿತ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡ್ರು, ಬೇರೆ ಬೇರೆ ಥರ ರಾಜ್ಯದಲ್ಲಿ ಏನೇನು ಅರಾಜಕತೆ ಮಾಡಬಾರ್ದು ಎಲ್ಲವನ್ನೂ ಕೂಡ ಚುನಾವಣೆಯಲ್ಲಿ ಮಾಡಿದ್ರು. ಆದರೆ ಅವ್ರು ಏನು ಹೇಳಿದ್ದು, ಡಬಲ್ ಡಿಜಿಟ್ ಅಂತ. ರಾಜ್ಯದ ಅಧ್ಯಕ್ಷರು ಸ್ವಂತ ಅವ್ರ ಕ್ಷೇತ್ರವನ್ನು ಅವ್ರ ಕೈಲಿ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳು ಅವ್ರ ಜಿಲ್ಲೆಯನ್ನು ಅವರು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಇವತ್ತು ಗ್ಯಾರಂಟಿ ನೆಪದಲ್ಲಿ ಬೆಂಗಳೂರು ಸುತ್ತಮುತ್ತ 5 ಜಿಲ್ಲೆಯಲ್ಲಿ ಒಂದು ಕ್ಷೇತ್ರನೂ ಗೆಲ್ಲಕ್ಕಾಗಲಿಲ್ಲ. ಇನ್ನು ಏನಂತ ಇವರು ಜನಕ್ಕೆ ಗ್ಯಾರಂಟಿ ಅಂತ ಹೇಳಿ ಇವತ್ತು ಏನು ಮಾಡಿದ್ದಾರೆ, ಜನಕ್ಕೆ ಮೋಸ ಮಾಡಿರತಕ್ಕಂಥದ್ದು ಎಲ್ಲವನ್ನು ಕೂಡ ಮತದಾರ ಪ್ರಭುಗಳು ಭಾಳ ಬುದ್ಧಿವಂತರಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ಕೊಂಡು 9 ಸೀಟನ್ನು ಗೆಲ್ತಾ ಇರತಕ್ಕಂಥದ್ದು, ನಾವು ಅಧಿಕಾರದಲ್ಲಿ ಇಲ್ಲದೇನೆ JDS ಮತ್ತು BJP ಮೈತ್ರಿ ಇವತ್ತು ಏನು 19 ಸೀಟನ್ನು ಗೆದ್ದಿರತಕ್ಕಂಥದ್ದು. ಒಂದು ಸ್ಥಾನದಿಂದ 9 ಸ್ಥಾನಕ್ಕೆ ಹೋಗಿದೆ ಕಾಂಗ್ರೆಸ್. ಅಲ್ಲ, ಅವ್ರಿಗೆ ಲೆಕ್ಕಾಚಾರದ ಪ್ರಕಾರ 9 ಪಟ್ಟು ಅನ್ಬೋದಪ್ಪ. 9 ಸ್ಥಾನ ಹೆಂಗ್ 900%. ಒಂದ್ ನಿಮಿಷ, ಪೂರ್ಣ ಬಹುಮತ ಸರ್ಕಾರ ಇದೆ. ಹಿಂದೆ ಇರತಕ್ಕಂಥದ್ದು ಮೈತ್ರಿ ಸರ್ಕಾರದಲ್ಲಿ ಇದ್ವಿ. ಅವತ್ತು ನಾವು ಒಂದೇ ಗೆದ್ದಿದ್ದು, ತಗೊಂಡಿದ್ದು 8. ಆದ್ರೆ ಈಗ ನಾವು ತಗೊಂಡಿರೋದು 3. ಕುಮಾರಸ್ವಾಮಿ 3ರಲ್ಲಿ 2 ಗೆದ್ದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.